ಮ್ಯೂಚುವಲ್ ಫಂಡ್ ಯಾರಿಗೆ ಮಾಡಬೇಕಾ ಬೇಡವಾ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಒಂದು ಎರಡು ಥರ ಕ್ಯಾಟಗರಿ ಇದೆ. ಆ ಕ್ಯಾಟಗರಿ ಬಗ್ಗೆ ನೋಡೋಣ. ನಿಮಗೂ ಗೊತ್ತು ನನಗೂ ಗೊತ್ತು, 12-15% ಎಷ್ಟೇ ಸರ್ಕಸ್ ಮಾಡಿ ಪಲ್ಟಿ ಹೊಡೆದ್ರು ಕೂಡ ಬರೋದೇ 12-15%. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ರಿಟರ್ನ್ಗೋಸ್ಕರ ಅಲ್ಲ. ಪೆನ್ಷನ್ ಪ್ಲಾನ್ ಲೈಕ್ ನೀವು ರಿಟೈರ್ಮೆಂಟ್ ಆಗಬೇಕು, ನಾಳೆ ನಾನು ಎಲ್ಲೂ ಕೆಲಸಕ್ಕೆ ಹೋಗಿದ್ರೆ ಕೂಡ ನನಗೊಂದು ಮಂತ್ಲಿ ಇನ್ಕಮ್ ಬರಬೇಕು, ಅದಕ್ಕೋಸ್ಕರ ಇವತ್ತು ನೀವು SIPನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಸಹಿ ಹೇ ಅಂತ ನೀವು ಸುಮಾರು ಅಡ್ವರ್ಟೈಸ್ಮೆಂಟ್ಗಳು ನೋಡಿರ್ತೀರ. ಮ್ಯೂಚುವಲ್ ಫಂಡ್ ಕರೆಕ್ಟಾಗಿತ್ತು, ಸುಮಾರು ಧೋನಿಯವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಲೈಕ್ ಸೆಲೆಬ್ರಿಟೀಸ್ಗಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ ಬಗ್ಗೆ ತುಂಬ ಡಿಸ್ಕಷನ್ ನಡೀತಾ ಇರುತ್ತೆ. ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೀರಾ. SIP ಅಂತಲೂ ಕೂಡ ಕರೀತಾರೆ. SIP ಮ್ಯೂಚುವಲ್ ಫಂಡ್ ಎರಡೂ ಒಂದೇ, ಬೇರೆ ಬೇರೆ ಅಲ್ಲ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಇವತ್ತು ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮ್ಯೂಚುವಲ್ ಫಂಡ್ ಯಾರಿಗೆ ಮಾಡಬೇಕಾ ಬೇಡವಾ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಒಂದು ಎರಡು ಥರ ಕ್ಯಾಟಗರಿ ಇದೆ. ಆ ಕ್ಯಾಟಗರಿ ಬಗ್ಗೆ ನೋಡೋಣ, ಯಾರಿಗೆ ಮ್ಯೂಚುವಲ್ ಫಂಡ್ ಸಹಿ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಆನಂದ್ ಪಾಟೀಲ್, ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರು ಕೂಡ. ನನ್ನ ANR ನಂಬರ್ ಸರ್ಟಿಫಿಕೇಟ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ, ಡನ್. ಮ್ಯೂಚುವಲ್ ಫಂಡ್ ಮಾಡ್ಬೋದಾ ಮಾಡಬಾರ್ದಾ, ಇದು ಯಾರಿಗೆ ಬೇಕು ಯಾರಿಗೆ ಬೇಡ ಅದ್ರ ಬಗ್ಗೆ ಮಾತಾಡೋಣ. ಇನ್ ಕೇಸ್ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಬೇಸಿಕ್ ನಿಮ್ಗೇನೂ ಗೊತ್ತಿಲ್ಲ, ಯಾರಿಗೆ ಇದು ಬೇಕು ಮ್ಯೂಚುವಲ್ ಫಂಡ್ SIP, ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ, ಬೆಸ್ಟ್ ಏನಪ್ಪ ಅಂದರೆ ಮ್ಯೂಚುವಲ್ ಫಂಡಲ್ಲಿ ತಿಂಗಳಿಗೆ ನನ್ನ ಬಜೆಟ್ ಪ್ರಕಾರ 30,000ನ 20,000 10,000ನ 5,000ನೋ ಹಾಕಿ ಜಸ್ಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಕಂಪ್ನೀಲಿ ಸುಮಾರು ಫಂಡ್ಸ್ಗಳಿರುತ್ತೆ, ETFಸ್ಗಳಿರುತ್ತೆ. ಅವರೊಂದು ಮ್ಯಾನೇಜರ್ ಇರ್ತಾರೆ, ಫಂಡ್ ಮ್ಯಾನೇಜರ್, ಅವ್ರು ನೋಡ್ಕೊತಾರೆ ನಿಮ್ಮ ದುಡ್ಡನ್ನ. ಆ ರೀತಿ ಈಸಿಯಾಗಿ ಹಾಕ್ಬೋದು. ಇಯರ್ಲಿ ನಿಮ್ಗೊಂದು 12 to ಮ್ಯಾಕ್ಸಿಮಮ್ 15% ಆ್ಯಸ್ ಅ ಲಾಂಗ್ ಟೈಮಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ. ರಿಸ್ಕ್ ಬೇಡ ಅಂದರೆ ಬೇಸಿಕ್ ಯಾರು ಸ್ಟಾಕ್ ಮಾರ್ಕೆಟ್ ಬರ್ತೀರೋ ಅವ್ರಿಗೋಸ್ಕರ. ಇನ್ನೊಂದು ಸೇವಿಂಗ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ ಸರ್, ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದು ಆಗ್ತಾಯಿಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ, ಸೇವ್ ಮಾಡೋಕೆ ಆಗ್ತಾಯಿಲ್ಲ, ಅವರಿಗೆ ಇದು ಬೆಸ್ಟ್. ಲೈಕ್ ನಮ್ಗೆ EMI ಕಟ್ಟಿ ಅಭ್ಯಾಸ ಇದೆ, ತಿಂಗಳ ಡೆಬಿಟ್ ಆಗ್ತಾ ಇರುತ್ತೆ, ಹೋದರೆ ಈಸಿಯಾಗಿ ಹೋಗುತ್ತೆ, ಗೊತ್ತಾಗಲ್ಲ. ಇವ್ರಿಗೆ ಮ್ಯೂಚುವಲ್ ಫಂಡ್ SIP ಸೆಟ್ ಆಗುತ್ತೆ. ಮತ್ತು ಇವಾಗ ಕೆಲವೊಂದು ಟ್ರೇಡಿಂಗ್ ನೀವು ಸ್ವಲ್ಪ ಟ್ರೇಡಿಂಗ್ ಎಲ್ಲ ಕಲ್ತ್ಕೊಂಡು, ಇನ್ವೆಸ್ಟ್ಮೆಂಟ್ ಕಲ್ತ್ಕೊಂಡು ಅಕೌಂಟಲ್ಲಿ ಮಾಡ್ತಾ ಇರ್ತಾರೆ. ಪದೇ ತೆಗಿಯೋದು, ಡ್ರಾ ಮಾಡೋದು, ಮತ್ತೆ ಹಾಕೋದು ಮಾಡ್ತಾ ಇರ್ತೀರ. ಅವ್ರಿಗೂ ಸೂಟ್ ಆಗಲ್ಲ, ಯಾಕಂದರೆ ಒಂದು ಡಿಸಿಪ್ಲಿನ್ ಇರಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ. ಆವಾಗ ತಿಂಗಳ ನೀವು ಕಟ್ಕೊಂಡು ಹೋಗ್ಬೋದು ಮ್ಯೂಚುವಲ್ ಫಂಡ್. ಸುಮಾರು ಜನ ಕೆಲವೊಬ್ಬರು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನ್ನ ಹತ್ರ ಸ್ಟ್ರಾಟಜಿ ಇದೆ, ನಾನು ಮ್ಯೂಚುವಲ್ ಫಂಡ್ಗಿಂತ ಜಾಸ್ತಿ ರಿಟರ್ನ್ ತೆಗಿತೀನಿ ಕೂಡ, ನಾನು ಕೂಡ ಜಾಸ್ತಿ ರಿಟರ್ನ್ ತೆಗಿತೀನಿ, ಮ್ಯೂಚುವಲ್ ಫಂಡ್ಗಿಂತ ಜಾಸ್ತಿ ರಿಟರ್ನ್ ತೆಗಿತೀನಿ. ಸ್ಟಿಲ್ ನಾನು ಕೂಡ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಒಂದು ದುಡ್ಡು ಸೇವ್ ಆಗುತ್ತೆ, ನಮಗೆ ಗೊತ್ತಿಲ್ಲದಾಗೆ ಸೇವ್ ಆಗುತ್ತೆ. ಇದೆಲ್ಲ ರೀಸನ್, ಒಂದು ಮೇಜರ್ ರೀಸನ್. ನೋಡಿ, ಮ್ಯೂಚುವಲ್ ಫಂಡ್ನ ಯಾವತ್ತೂ ನೀವು ಆ್ಯಸ್ ಎ ರಿಟರ್ನ್ ನೋಡೋಕ್ಕೆ ಹೋಗಬೇಡಿ. ನಿಮಗೂ ಗೊತ್ತು ನನಗೂ ಗೊತ್ತು, 12-15% ಎಷ್ಟೇ ಸರ್ಕಸ್ ಮಾಡಿ ಪಲ್ಟಿ ಹೊಡೆದ್ರು ಕೂಡ ಬರೋದೇ 12-15%. ಅದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಲ್ಟಿಬೆಗರ್ ಸ್ಟಾಕ್ ಥರ 100%, 50% ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ಇದು ಈ ಒಂದು ವ್ಯವಸ್ಥೆ ಅದಕ್ಕಲ್ಲ. ಓಕೆನಾ? ರಿಯಲ್ ಏನಕ್ಕೆ ಮ್ಯೂಚುವಲ್ ಫಂಡ್ ಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆನಾ? ಮ್ಯೂಚುವಲ್ ಫಂಡ್ ಯಾಕಪ್ಪ ಬೇಕು ನಮಗೆ ಅಂತಂದರೆ, ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಿಮಗೆ. ತಿಂಗಳಿಗೆ ಒಂದು 25,000 ನೀವು ಮ್ಯೂಚುವಲ್ ಫಂಡ್ ಕಟ್ತಾ ಇದ್ರೆ ಅನ್ಕೊಳ್ಳೋಣ, ಎಕ್ಸಾಂಪಲ್. ಓಕೆ, ಇದು ಒಂದು ನಮ್ಮ ಫೈನಾನ್ಷಿಯಲ್ ಪ್ಲಾನು, ಸೇಫ್ಟಿಗೋಸ್ಕರ. ಫ್ಯೂಚರಲ್ಲಿ ನಮಗೆ ಒಂದು ಪೆನ್ಷನ್ ಆ್ಯಸ್ ಎ ಸ್ಯಾಲ್ರಿ ಥರ. ನಾಳೆ ಸರ್ ಇವಾಗ ನನ್ನ ಕೇರಿಯರ್ 10 ವರ್ಷ 20 ವರ್ಷ ಕೆಲಸ ಮಾಡಿದೆ, ನನಗೆ ಸಾಕಾಯಿತು, ನಾಳೆಯಿಂದ ಕೆಲಸ ಮಾಡೋದು ಬೇಡ, ನನಗೊಂದು ಮಂತ್ಲಿ ಇನ್ಕಮ್ ಬೇಕು, ಲೈಕ್ ಪೆನ್ಷನ್ ಥರ ಬೇಕು. ಆ ಒಂದು ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಮ್ಯೂಚುವಲ್ ಫಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಅದರ್ವೈಸ್ ಮೋರ್ ರಿಟರ್ನ್ಗೋಸ್ಕರ ಮಾಡೋಕ್ಕೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಒಂದು ಪ್ಲಾನ್ ಸಿಂಪಲ್ ಆಗಿರಬೇಕು. ನನಗೆ ಗೊತ್ತಿಲ್ಲ, ನನಗೆ ಸೇವ್ ಆಗುತ್ತೆ, EMI ಥರ ಕಟ್ಕೊಂಡು ಹೋಗ್ಬೋದು. ನನಗೇನು ಗೊತ್ತಿಲ್ಲ, ಬಿಗಿನರ್ ಆಗಿದ್ದರೆ ಈಸಿಯಾಗಿ ಸೇಫಾಗಿ ಫಸ್ಟ್ ಸ್ಟೆಪ್ ಮ್ಯೂಚುವಲ್ ಫಂಡ್ನ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಇಲ್ಲಿ ನೀವು ಆ್ಯಸ್ ಎ ಸ್ಟಾಕ್ ಮಾರ್ಕೆಟಲ್ಲಿ ಅವರು ತುಂಬ ನಾಲೆಡ್ಜ್ನ ತಿಳ್ಕೊಂಬಿಟ್ಟಿರ್ತೀರ. ಮ್ಯೂಚುವಲ್ ಫಂಡಲ್ಲಿ ಇಷ್ಟೇ ರಿಟರ್ನ್ ಬರೋದು, ನಾನು ಹಂಗೆ ಅನ್ಕೊತಿದ್ದೆ ಒಂದು ಟೈಮಲ್ಲಿ. ಬಟ್ ನಾಟ್ ಫಾರ್ ದ್ಯಾಟ್, ಅಂದರೆ ಅದಕ್ಕೋಸ್ಕರ ಅಲ್ಲ. ನೀವು ಒಂದು 30-35 ಮೇ ಬಿ 40 ಏಜ್ ನಿಮಗಾಗಿದ್ದರೆ, ಫ್ಯೂಚರಲ್ಲಿ ಒಂದು 10 ವರ್ಷ ಬಿಟ್ಟು ನಿಮ್ಮ ಏಜ್ ಆದಾಗ ನಿಮ್ಮನ್ನು ನಿಮ್ಮ ಮಕ್ಕಳು ನೋಡ್ಕೊಂಡಿಲ್ಲ ಅಂದರೆ, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದರೆ, ನಿಮಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ, ದೇವ್ರದಿಂದ ಆಗೋದು ಬೇಡ, ಆಕ್ಸಿಡೆಂಟ್ ಆದರೆ, ನೀವು ಫಿಸಿಕಲಿ ಕೆಲಸ ಮಾಡದೇ ಇರೋ ಥರ ಆದರೆ, ನಿಮಗೆ ಇನ್ಕಮ್ ಸೋರ್ಸ್ ಎಲ್ಲಿಂದ ಬರುತ್ತೆ? ಆ ಒಂದು ಉದ್ದೇಶ ಇಟ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಒಂದು ಹೈ ರಿಟರ್ನ್ ಇಟ್ಕೊಂಡು ಅಲ್ಲ. ಯಾವ ರೀತಿ ಪ್ಲಾನ್ ಮಾಡಬಹುದು? ಎಕ್ಸಾಂಪಲ್, 25,000 ನೀವು ಇವತ್ತಿಂದ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳೋಣ. ಅದಕ್ಕೆ ಆ್ಯಾವ್ರೇಜಾಗಿ ಒಂದು 10 ವರ್ಷ ಇನ್ವೆಸ್ಟ್ ಮಾಡ್ತೀರಾ. 15ರಿಂದ ತುಂಬ ಮಾರ್ಕೆಟ್ ಚೆನ್ನಾಗಿತ್ತು ಒಂದು 20%, 18%
ನಿಮಗೆ ಒಂದು ಮ್ಯೂಚುವಲ್ ಫಂಡಲ್ಲಿ ರಿಟರ್ನ್ ಬಂತು ಅಂದ್ಕೊಳ್ಳಿ, 15% ಇಟ್ಕೊಳ್ಳಿ. ನಿಯರ್ ಅಬೌಟ್ ಒಂದು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕಡಿಮೆ ಬರ್ಬೋದು. ನಿಯರ್ ಅಬೌಟ್ ನಿಮ್ಗೊಂದು 90 lakhs 1 CR ವರೆಗೂ ನಿಮ್ಮ ದುಡ್ಡು ಗ್ರೋತ್ ಆಗುತ್ತೆ. ಆ ದುಡ್ಡನ್ನು ನೆಕ್ಸ್ಟ್ ಮಂತಿಂದ ಆಫ್ಟರ್ 10 year ನೆಕ್ಸ್ಟ್ ಮಂತಿಂದ ನಿಮಗೆ ಆ್ಯಸ್ ಎ ಸ್ಯಾಲ್ರಿ ಪೆನ್ಷನ್ ಥರ ನೀವು ತೊಗೋಬೇಕು ಅಂತಂದರೆ ನೀವು ಅದನ್ನು SWP ಅಂತ ಕರಿತೀವಿ. ಅಂದರೆ SIP ಮಾಡಿದ್ದೀರಾ, ತಿಂಗಳ ಕಟ್ಟಿದ್ದೀರಾ, ಯಾವತ್ತು ನೀವು ಬೇಡ ನಾಳೆಯಿಂದ ನನಗೆ SWP ಬೇಕಂದರೆ ನೀವು SWPನ ಮಾಡ್ಕೋಬೋದು. SIP ಅಂದರೆ ಏನು? ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. SWP ಅಂದರೆ ಏನು? ಸಿಸ್ಟಮೆಟಿಕ್ ವಿಡ್ರಾ ಪ್ಲಾನ್. ಅಂದರೆ ಹಾಕಿರೋ ದುಡ್ಡ ಬೆಳೆದಿರೋ ದುಡ್ಡನ್ನ ಅದರಲ್ಲಿ ಒಂದು 50%, ಲೈಕ್ ಒಂದು 15% ಬೆಳೆದಿದೆ ಅಂದರೆ 7% ನೀವು ಎವ್ರಿ ಮಂತ್ ನೀವು ವಿಡ್ರಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ದೊಡ್ಡವರಾದ ಲೈಕ್ ನಿಮ್ಮ ಮಕ್ಕಳೆಲ್ಲ ದೊಡ್ಡವರೇ ನೋಡ್ತಾ ಇಲ್ಲ, ಅಟ್ಲೀಸ್ಟ್ ನಿಮ್ಮ ಹತ್ರ ದುಡ್ಡಿದ್ರೆ ಅಟ್ಲೀಸ್ಟ್ ಓಲ್ಡ್ ಏಜ್ ಹೋಮ್ಗಾರ್ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಆ್ಯಸ್ ಎ ನಿಮ್ಮನ್ನು ದುಡ್ಡು ಕೊಟ್ಟರೆ ಕಿಂಗ್ ಥರ ನೋಡ್ಕೊತಾರೆ. ಆ ಫೆಸಿಲಿಟಿನಾದ್ರು ತೊಗೋಬೋದು. ಅದು ಇಲ್ಲ ಅಂದ್ರೆ ನೀವೇನೂ ಸೇವಿಂಗ್ಸ್ ಮಾಡಿಲ್ಲ, ಏನೂ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಫ್ಯೂಚರಲ್ಲಿ ರಿಟೈರ್ಮೆಂಟ್ ಟೈಮಲ್ಲಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಯಾಕೆ ಇನ್ವೆಸ್ಟ್ ಮಾಡಬೇಕಂದ್ರೆ ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕು. ಸುಮಾರು ಜನ ಭಾಳ ರಿಟರ್ನ್ ಬರುತ್ತೆ, ಅವ್ರು ನಮಗೆ ಕೊಡಲ್ಲ, ಅದು ಬೇರೆ ಬೇರೆ ಒಪಿನಿಯನ್ಸ್ ಇದೆ. ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ, ನೀವೇ ಸ್ವತಃ ರಿಸರ್ಚ್ ಮಾಡಿ, ನೀವೇ ಕಲಿತು, ನೀವೇ ಪ್ರೈಸ್ ಆ್ಯಕ್ಷನ್ ಫಂಡಮೆಂಟಲ್ ಎಲ್ಲನೂ ಕಲಿತು ಡೈರೆಕ್ಟ್ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಅಲ್ಲಿ ಏನು ಪ್ರಾಬ್ಲಮ್ ಆದರೆ ನಾವು ಎನಿ ಟೈಮ್ ವಿಡ್ರಾ ಮಾಡೋ ಚಾನ್ಸಸ್ ಇರುತ್ತೆ, ಯಾವ ಬೇಕಾದ್ರೆ ನಾವು ದುಡ್ಡನ್ನ ತೆಗಿತೀವಿ, ಅದೊಂದು ಡಿಸಿಪ್ಲಿನ್ ಇರಲ್ಲ. ಹಾಗಾಗಿ ಇಲ್ಲಿ ಒಂದು ಡಿಸಿಪ್ಲಿನ್ ನಿಮಗೆ SIP ಜೊತೆ, ನಾನು SIP 25,000 ಮಾಡೋಕ್ಕಾಗಲ್ಲ, ಇವಾಗ 10,000 ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ ನೀವು ಒಂದು ಎಕ್ಸ್ಟ್ರಾ ಯಾವುದೋ ನಿಮ್ಮ ಹತ್ರ ದುಡ್ಡು ಬಂತು, 15,000 10,000 2,000 3,000 ಲಮ್ಸಮ್ ಅಂತ ಬರುತ್ತೆ. ಲಮ್ಸಮ್ ಮೀನ್ಸ್ ಒನ್ ಟೈಮ್ಗೋಸ್ಕರ ಹಾಕೋದು, ನೋ ಕಂಟಿನ್ಯೂಟಿ. ತಿಂಗಳ ಕಂಟಿನ್ಯೂ ಮಾಡ್ತಾ ಇರ್ತೀರ, ಅದ್ರ ಜೊತೆ ಲಮ್ಸಮ್ ಕೂಡ ಮಾಡ್ಬೋದು. ಈ ರೀತಿ ಸುಮಾರು ETFs ಇರುತ್ತೆ, ಸೆಕ್ಟರ್ಸ್ಗಳಿರುತ್ತೆ. ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಅಡ್ವೈಸರ್ಗೆ ಹೇಳಿದರೆ ಒಳ್ಳೆ ಫಂಡಲ್ಲಿ ಅವರು ನಿಮಗೆ ಸೆಲೆಕ್ಷನ್ನ ಮಾಡಿಕೊಡ್ತಾರೆ. ಇದೆಲ್ಲ ಸರ್ ಪೇಪರ್ ವರ್ಕು, ಅವ್ರು ಕೇಳಬೇಕು ಇವ್ರು ಕೊಳ್ಬೇಕು, ಗೊತ್ತಾಗಲ್ಲ, ಮೇಲಲ್ಲಿ ಬರುತ್ತೆ, ನನಗೆ ಅರ್ಥ ಆಗಲ್ಲ, ಈ ರೀತಿ ಕೂಡ ಸಮಸ್ಯೆ ಇರುತ್ತೆ. ಅದಕ್ಕೊಂದು ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಯಾರೆಲ್ಲ ಬಿಗಿನರ್ ಇದ್ದೀರಾ, ಸರ್ ನಾನು 10 yearಗೆ ಒಂದೊಂದು ಪೆನ್ಷನ್ ಪ್ಲಾನ್ ಮಾಡಬೇಕು, ಫೈನಾನ್ಷಿಯಲ್ ಪ್ಲಾನ್ ಮಾಡಬೇಕು, ನಾನು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಬೇಕು, ಅವರಿಗೆ ನಮ್ಮ ಹತ್ರ ಒಂದು ಬೆಸ್ಟ್ ಆ್ಯಪ್ ಇದೆ. ಆ್ಯಪ್ನ ಇನ್ಸ್ಟಾಲ್ ಮಾಡೋ ಮುಖಾಂತರ ನೀವೇ ಫಂಡ್ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನು ಕೂಡ ನಿಮಗೆ ಅಡ್ವೈಸ್ ಮಾಡ್ತೀನಿ. ನಾನು ಕೂಡ ಒಂದು ಮ್ಯೂಚುವಲ್ ಫಂಡ್ ಅಡ್ವೈಸರ್ ಕೂಡ. ನಮ್ಮ ಮುಖಾಂತರ ನಿಮಗೆ ಒಂದು ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿರುತ್ತೆ. ಸುಮಾರು ಪ್ರಾಬ್ಲಮ್ ಏನಾಗುತ್ತೆ, ಇಲ್ಲಿ ಓಕೆ ಏನೋ ಒಂದು ಡಿಸಿಷನ್ನ ತೊಗೊಂಡ್ರಿ, ಒಂದು 10 yearಗೆ ಮ್ಯೂಚುವಲ್ ಫಂಡ್ನ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ, ಸೆಂಟ್ರಲ್ಲಿ ಮಾರ್ಕೆಟಲ್ಲಿ ಅಪ್ ಡೌನ್ ಆಗ್ತಾ ಇರುತ್ತೆ. ಮಾರ್ಕೆಟಲ್ಲಿ ಭೂತ ಥರ ಬರುತ್ತೆ, ಒಂದು ಮಾರ್ಕೆಟ್ ಕ್ರ್ಯಾಶ್ ಅಂತೆ, ಆ ನ್ಯೂಸ್ ಈ ನ್ಯೂಸ್, ಅಯ್ಯೋ ನನ್ನ ದುಡ್ಡು ಮೈನಸ್ಗೆ ಹೋಯ್ತು, ಈ ರೀತಿ ಪ್ಯಾನಿಕ್ ಆಗೋ ಥರ ಸಿಚುವೇಶನ್ಗಳು ಬರುತ್ತೆ, ನ್ಯೂಸ್ಗಳು ಬರುತ್ತೆ. ಆವಾಗ ನಿಮಗೆ ರೈಟ್ ಅಡ್ವೈಸರ್ ಬೇಕಾಗುತ್ತೆ. ಇದನ್ನು ಡ್ರಾ ಮಾಡಬೇಕಾ, ಕಂಟಿನ್ಯೂಟಿ ಮಾಡಬೇಕಾ, ಕಡಿಮೆ ಮಾಡಬೇಕಾ, ಜಾಸ್ತಿ ಮಾಡಬೇಕಂತ ಒಬ್ಬ ರೈಟ್ ವ್ಯಕ್ತಿ ಬೇಕಾಗತ್ತೆ. ಅದಕ್ಕೆ ನಾನು ಕೂಡ ನೋಡಿ, ಪ್ರತಿಯೊಂದು ನಾನು ಕೂಡ ಒಂದು ಟೆಕ್ನಿಕಲ್ ಆಗಿರ್ಬೋದು, ಫಂಡಮೆಂಟಲ್ ಅನಲೈಸ್ ಎಲ್ಲ ಮಾಡ್ತಾ ಇರ್ತೀವಿ. ನಿಮಗೆ ರೈಟ್ ಒಂದು ಡಿಸಿಷನ್ ತೊಗೊಳ್ಳೋ ಹೆಲ್ಪ್ ಮಾಡ್ತೀನಿ. ವಿತ್ ನಮ್ಮ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ್ಯಪ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೋಗಿ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊ ಮುಖಾಂತರ ಆ ಆ್ಯಪಲ್ಲೇ ಕೂಡ ಸುಮಾರು ಫಂಡ್ಗಳು ರೆಕಮೆಂಡ್ ಮಾಡುತ್ತೆ. ಲಮ್ಸಮ್ ಮಾಡ್ಬೋದು, ನೀವು SIP ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಅದ್ರಲ್ಲಿ ಗೊತ್ತಾಗಿಲ್ಲ ಅಂದರೂ ಕೂಡ ನಾವೇ ಕೂಡ KYC ಪ್ರತಿಯೊಂದು ಕೂಡ ಹೆಲ್ಪ್ ಕೂಡ ಮಾಡ್ತೀವಿ. ಇನ್ ಕೇಸ್ ಸರ್ ನಾನು ಆಲ್ರೆಡಿ ಮಾಡಿದ್ದೀನಿ ಮ್ಯೂಚುವಲ್ ಫಂಡ್, ಎಲ್ಲೋ ಬೇರೆ ಕಡೆ ಮಾಡಿದ್ದೀನಿ ಸರ್, ಟ್ರ್ಯಾಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಬನ್ನಿ ನಮ್ಮ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ, ಆ್ಯಪಲ್ಲಿ ತೋರಿಸುತ್ತೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ. ನಮ್ಮ ಜೊತೆ ನೀವು ಸ್ವಿಚ್ ಆಗ್ಬೋದು. ಈ ಒಂದು ಆ್ಯಪಲ್ಲಿ ನಿಮಗೆ ಲೈವ್ ಆಗಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಎಷ್ಟು ಗ್ರೋತ್ ಆಗಿದೆಯಾ ಆಗಿಲ್ವಾ, ಫಂಡನ್ನ ಚೇಂಜ್ ಮಾಡಬೇಕಾ, ಪ್ರತಿಯೊಂದು ಕೂಡ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕಾ, ಇಲ್ಲ ಲೋನ್ ತೊಗೋಬೇಕಾ ಮ್ಯೂಚುವಲ್ ಫಂಡ್ ಮೇಲೆ, ಪ್ರತಿಯೊಂದು ಕೂಡ ಒಂದು ಸಿಂಗಲ್ ಆ್ಯಪಲ್ಲಿ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಈ ಒಂದು ನಮ್ಮ ಒಂದು ಆ್ಯಪ್. ಈ ಆ್ಯಪ್ ಹೆಸರು ಬಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಹಿಂದೆ ಆ್ಯಪ್ನ ಡೌನ್ಲೋಡ್ ಮಾಡಿ ಜಸ್ಟ್ ನೀವು ಟ್ರೈ ಮಾಡ್ಬೋದು. ಡೌನ್ಲೋಡ್ ಮಾಡಿ ನಿಮ್ಮ ಒಂದು SIP ಜರ್ನಿನ ಹಿಂದೆ ಶುರು ಮಾಡ್ಬೋದು. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ರಿಟರ್ನ್ಗೋಸ್ಕರ ಅಲ್ಲ. ಪೆನ್ಷನ್ ಪ್ಲಾನ್ ಲೈಕ್ ನೀವು ರಿಟೈರ್ಮೆಂಟ್ ಆಗಬೇಕು, ನಾಳೆ ನಾನು ಎಲ್ಲೂ ಕೆಲಸಕ್ಕೆ ಹೋಗಿದ್ರೆ ಕೂಡ ನನಗೊಂದು ಮಂತ್ಲಿ ಇನ್ಕಮ್ ಬರಬೇಕು, ಅದಕ್ಕೋಸ್ಕರ ಇವತ್ತು ನೀವು SIPನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ರೈಟ್, ಈ ಒಂದು ಎಲ್ಲ ಡೀಟೇಲ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಬೌಟ್ ಮ್ಯೂಚುವಲ್ ಫಂಡ್ ಅನ್ಕೊತೀನಿ. ತುಂಬ ಫೆಮಿಲಿಯರ್, ತುಂಬ ಜನ ಮ್ಯೂಚುವಲ್ ಫಂಡ್ನ ಸ್ಟಾರ್ಟ್ ಮಾಡ್ಬೋದು. ಯಾರೋ ಇವಾಗ ಯಂಗ್ ಜನ್ರೇಷನಿಂದ ಹೊಸ್ದಾಗಿ ಜಾಬ್ ಸ್ಟಾರ್ಟ್ ಆಗಿರುತ್ತೆ, ಅವರು ಮ್ಯೂಚುವಲ್ ಫಂಡ್ ಒಂದು ಸ್ಟಾರ್ಟ್ನ ಮಾಡ್ಬೋದು. ಇನ್ ಕೇಸ್ ಇದರಲ್ಲಿ ಇನ್ನೂ ಒಂದು ಬೆಸ್ಟ್ ಆಪ್ಷನ್ಸ್ ಇದೆ. ನಿಮ್ಮ ಹತ್ರ ಒಂದು ದೊಡ್ಡ ಕ್ಯಾಪಿಟಲ್ ಇದ್ದರೆ, ಮೇ ಬಿ ನಿಮ್ಮ ಹತ್ರ ಒಂದು ನಿಮ್ಮ ಫ್ಯಾಮಿಲಿ ಪ್ರಾಪರ್ಟಿನೋ ಏನೋ ಸೇಲ್ ಮಾಡಿದ್ದು ಒಂದು ದೊಡ್ಡ ಅಮೌಂಟ್ ಬಂದಿದೆ, 50 ಲಕ್ಷ 1 ಕೋಟಿ ಬಂದಿದೆ. ಓಕೆನಾ, ನಿಮಗೇನು ಕೆಲಸ ಮಾಡೋಕ್ಕಾಗಲ್ಲ, ಮೇ ಬಿ ಏಜ್ ಆಗಿರ್ಬೋದು, ಇಲ್ಲ ಸೀನಿಯರ್ ಸಿಟಿಜನ್ ಆಗಿರ್ಬೋದು,
ಸೀನಿಯರ್ ನಮ್ಮ ರಿಸ್ಕ್ ತೊಗೊತೀನಪ್ಪ ಅಂದರೆ SWPನ ಡೈರೆಕ್ಟಾಗಿ ಮಾಡ್ಬೋದು. SWPಯಲ್ಲಿ ಒಂದು 50 ಲಕ್ಷ ಇಟ್ಟಿದ್ರೆ ಅದೇ ಅಂದರೆ 7% ನೀವು ಎವ್ರಿ ಮಂತ್ ಥರ ಅರ್ಧ ಡ್ರಾ ಮಾಡಿಕೊಂಡು ಅರ್ಧ ಒಂದು ಗ್ರೋತ್ ಆಗೋಕ್ಕೆ ಅಲ್ಲೇ ಆ ಫಂಡ್ನ ಇರುತ್ತೆ, ಗ್ರೋತ್ ಆಗ್ತಾ ಇರುತ್ತೆ. ನಿಮ್ಮ ಗ್ರೋತಲ್ಲಿ ಅರ್ಧ ಒಂದು ಲೈಕ್ 7%ನ ಎವ್ರಿ ಮಂತ್ ವಿಡ್ರಾ ಮಾಡಬಹುದು. ಇದು ಕೂಡ ಆಪ್ಷನ್ಸ್ ಇರುತ್ತೆ. ಟೋಟಲ್ ನಿಮ್ಗೆ ಎಲ್ಲ ಮ್ಯೂಚುವಲ್ ಫಂಡಲ್ಲಿ ಏನೇನು ಆಪ್ಷನ್ಸ್ ನೋಡಿದ್ರಿ, SIP ಮಂತ್ಲಿ ಕಟ್ಟೋದು, SWP ಮಂತ್ಲಿ ಡ್ರಾ ಮಾಡ್ಕೊಳ್ಳೋದು, ನೀವು ದುಡ್ಡು ಒಂದೇ ಸಾರಿ ಡೆಪಾಸಿಟ್ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಮಂತ್ಲಿ ಡ್ರಾ ಮಾಡ್ಕೊಳ್ಳೋದು, ಲಮ್ಸಮ್ ಅಂತ ಕರಿತೀವಿ. ಲಮ್ಸಮ್ ಅಂದರೆ ಯಾವಾಗ ದುಡ್ಡು ಇರುತ್ತೆ ಅವಾಗ ಹಾಕೋದು. ಈ 3 ಥರ ಮೇಜರಾಗಿ ಬರುತ್ತೆ. ನಿಮ್ಮ ಹತ್ರ ಇನ್ನೂ ದೊಡ್ಡ ನಾನು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ PMS ಅಂತ ಬರುತ್ತೆ. 50 ಲಕ್ಷ ಹಾಕಿ PMS ಕೂಡ ಇದ್ರ ಥ್ರೋ ಮಾಡ್ಬೋದು. ಸರ್ ನಾನು ದುಡ್ಡೇನು ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಎಮರ್ಜೆನ್ಸಿ ದುಡ್ಡು ಬೇಕಾಗಿದೆ ಸರ್ ನನಗೆ, ಏನು ಮಾಡೋದು? ಇದರಲ್ಲಿ ಕೂಡ ಆನ್ ಮ್ಯೂಚುವಲ್ ಫಂಡ್ ಮೇಲೆ ನೀವು ಲೋನ್ ಕೂಡ ತೊಗೋಬೋದು. ಸರ್ ಇಲ್ಲ ನಾನು ದುಡ್ಡೇನು ಹಾಕ್ಬಿಟ್ಟೆ, ಇವಾಗ ಎಮರ್ಜೆನ್ಸಿ ಆಗೋಯ್ತು ಸರ್, ನಾನು ದುಡ್ಡು ತೆಗಿಬೇಕು, ಏನು ಮಾಡೋದು? ಇಲ್ಲಿ ಯಾವುದೇ ಕಾರಣದ ಲಾಕಿಂಗ್ ಪೀರಿಯಡ್ ಇರಲ್ಲ. ಯಾವಾಗ ಬೇಕಾದ್ರೂ ನೀವು ವಿಡ್ರಾ ಮಾಡ್ಬೋದು, ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು. ಇದ್ರ ಮೇಲೆ ಲೋನ್ ತೊಗೋಬೋದು, ಲಮ್ಸಮ್ ಯಾವ ಬೇಕಾದ್ರೂ ದುಡ್ಡು ಹಾಕ್ಬೋದು, ತೆಗಿಬೋದು. ಎಲ್ಲ ಥರದ ಆಪ್ಷನ್ಸ್ ಇರುತ್ತೆ. ಯಾವುದೇ ಥರದ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್, ಸ್ಕೀಮ್, LIC ಥರ ಲಾಕಿಂಗ್ ಪೀರಿಯಡ್ ಇರಲ್ಲ. ನಿಮ್ಮ ದುಡ್ಡು ವೇಸ್ಟ್ ಆಗಲ್ಲ. ಸುಮಾರು ಜನ ನೋಡಿರ್ತೀರ, ನೀವು LIC ಹಾಕಿರ್ತೀರ, 2-3 ಯಾವುದೋ ಒಂಥರ ಕಟ್ಟಿರ್ತೀರ ಪ್ರೀಮಿಯಮ್ನ, ನೆಕ್ಸ್ಟ್ ಕಟ್ಟೋಕ್ಕಾಗಿರಲ್ಲ, ಆ ದುಡ್ಡು ವೇಸ್ಟ್ ಆಗಿಬಿಟ್ಟಿರುತ್ತೆ, ನಿಮಗೆ ಬರಲ್ಲ. ಲಾಕಿನ್ ಪೀರಿಯಡ್ ಇರುತ್ತೆ. ಓಕೆನಾ? ಇಲ್ಲಿ ಬೆಸ್ಟ್ ರಿಟರ್ನ್ ಜೊತೆ 15-12% ಬೆಸ್ಟ್ ರಿಟರ್ನ್ ಜೊತೆ ನಿಮಗೆ ಬೇಕಾದಾಗ ವಿಡ್ರಾ ಕೂಡ ಮಾಡ್ಬೋದು. ಅಂಥ ಒಂದು ಫೆಸಿಲಿಟಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇರುತ್ತೆ. ಬಟ್ ಸುಮಾರು ಮ್ಯೂಚುವಲ್ ಫಂಡ್ ನೋಡಿದ್ದೀರಾ, ನಿಮ್ಗೊಂದು ಮೇಲಲ್ಲಿ ರಿಪೋರ್ಟ್ ಬಂದುಬಿಡುತ್ತೆ. ನೀವೊಂದು ಯೂಸರ್ ಫ್ರೆಂಡ್ಲಿ ಆಗಿರಲ್ಲ, ನೋಡೋಕ್ಕಾಗಲ್ಲ, ಟ್ರ್ಯಾಕ್ ಮಾಡೋಕ್ಕಾಗಲ್ಲ ನಿಮ್ಮ ಫಂಡ್ನ. ಬಟ್ ಈ ನಮ್ಮ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು SIP ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ಬೇರೆ ಕಡೆ SIP ಇದ್ದರೂ ಕೂಡ ನಮ್ಮ ಜೊತೆ ಸ್ವಿಚ್ ಆಗ್ಬೋದು. ಅಲ್ಲಿಂದ ಇಲ್ಲಿ ಸ್ವಿಚ್ ಆಗಿ ನಮ್ಮ ಪರ್ಸ್ನಲ್ ನನ್ನ ಗೈಡೆನ್ಸ್ ಕೂಡ ತೊಗೋಬೋದು. ಪ್ಲಸ್ ಅಲ್ಲಿ ಆ್ಯಪಲ್ಲಿ ಸುಮಾರು ರೆಕಮೆಂಡೇಷನ್ಗಳಿರುತ್ತೆ, ಒಳ್ಳೊಳ್ಳೆ ಪರ್ಫಾರ್ಮ್ ಮಾಡೋ ಫಂಡ್ಗಳ ರೆಕಮೆಂಡ್ ಕೂಡ ಬರ್ತಾ ಇರುತ್ತೆ. ನೀವು ಕೂಡ ನೀವೇ ಖುದ್ದಾಗಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಇದೇ ಬೆಂಗಳೂರಲ್ಲಿ ಜಯನಗರಲ್ಲಿ ಆಫೀಸ್ ಇರುತ್ತೆ, ನೀವು ಹೋಗಿ ಡೈರೆಕ್ಟ್ ಆಫೀಸ್ ವಿಸಿಟ್ ಮಾಡ್ಬೋದು. ಅಲ್ಲಿಂದನೂ ಕೂಡ ನೀವು ಸಪೋರ್ಟ್ ತೊಗೊಂಡು ಅಡ್ವೈಸ್ ತೊಗೊಂಡು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಮ್ಮ ಥ್ರೋನೂ ಕೂಡ ಸಪೋರ್ಟ್ ನಿಮಗೆ ಸಿಗುತ್ತೆ. ಇವತ್ತು ಒಂದು ಮ್ಯೂಚುವಲ್ ಫಂಡ್ ಯಾರಿಗೆ, ಯಾಕೆ, ಹೇಗೆ ಮಾಡೋದು, ಏನಕ್ಕೋಸ್ಕರ ಮಾಡೋದು, ಯಾವುದು ವೇ ಬೆಟರ್ ಅಂತ ಅರ್ಥ ಆಗಿದೆ ಅನ್ಕೊತಿದ್ದೀನಿ. ಮೋರ್ ಇನ್ಫಾರ್ಮೇಷನ್, ನೀವು SIP ಸ್ಟಾರ್ಟ್ ಮಾಡಿದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ನ ಮ್ಯೂಚುವಲ್ ಫಂಡ್ ಬಗ್ಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ತುಂಬ ಜನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಫ್ರೀ ಆಗಿದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋ ಮಿಸ್ ಆಗದೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರ ಮೋರ್ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಸಬ್ಜೆಕ್ಟ್, ಸರ್ ಈ ವಿಷಯದ ಬಗ್ಗೆ ನಮಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ಸುಮಾರು ಒಂದು ಮಿನಿಮಮ್ ಒಂದು 10 ಮೆಂಬರ್ ಮೇಲೆ ಒಂದೇ ಸಬ್ಜೆಕ್ಟ್ ಬಗ್ಗೆ ಕಮೆಂಟ್ ಮಾಡಿದ್ರೆ ಆ ಸಬ್ಜೆಕ್ಟ್ ಬಗ್ಗೆ ನಾನು ಕೂಡ ಒಂದು ಅಬೌಟ್ ಸ್ಟಾಕ್ ಮಾರ್ಕೆಟ್ ವಿಡಿಯೋ ಕೂಡ ಮಾಡ್ತೀನಿ. ಓಕೆ, ಇಲ್ಲಿಗೆ ಇವತ್ತಿನ ಒಂದು ಮ್ಯೂಚುವಲ್ ಫಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನಂತ ಮರೀದೇನೆ ಕಮೆಂಟ್ ಮಾಡಿ.